ಬಾರಿಸು ಕನ್ನಡ ಡಿಂಡಿಮವ್ವ ಕರ್ನಾಟಕ ರಾಜ್ಯದ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಜನತೆಯ ಕನ್ನಡ ಮನಸ್ಸುಗಳಿಗೆ ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು. ಮೊದಲ ಬಾರಿ ನಾನು ಮುಳಬಾಗಿಲು ಬಂದಾಗ ಎಲ್ಲ ತೆಲುಗು ಮಾತಾಡ್ತಾರೆ, ಏನಪ್ಪ ಎಲ್ಲ ತೆಲುಗು ಮಾತಾಡ್ತಾರೆ ಅನ್ಕೊಂಡು. ನಾನು ಗೆದ್ದಾಗ ನಾನು ವಿಧಾನಸಭೆಗೆ ಹೋದಾಗ ಅವ್ರು ಕೆಲವು ಕೇಳ್ತಾ ಇದ್ರು, ಯಾವ ಊರು ಶಾಸಕರು ಮುಳಬಾಗಿಲು ಅದು ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲು ಎಲ್ಲಿದೆ ಅಂತ ಇಡೀ ಕರ್ನಾಟಕ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲು ಕ್ಷೇತ್ರವನ್ನ ಉನ್ನತಕ್ಕೆ ತಗೊಳ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ನಾನು ಬಂದಾಗಿಂದ ಕೂಡ ಈ ಕನ್ನಡ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದೀನಿ. ಆ ನೆರವೇರಿಸಿಕೆ ನನ್ನ ಸಹಕಾರ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟದ ಅಧ್ಯಕ್ಷರಿಗೂ ಕೂಡ, ಎಲ್ಲ ನನ್ನ ಸಂಘಟನೆಯ ಅಧ್ಯಕ್ಷರು ಕೂಡ ನನ್ನ ತಲೆಬಾಗಿ ನಿಮಗೆ ನಮಸ್ಕರಿಸುತ್ತಾ, ಕನ್ನಡವನ್ನ ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡ ಉಳಿಲೇಬೇಕಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಜನತೆ ಕೂಡ ಕನ್ನಡವನ್ನು ಎತ್ತಿಡಿ ಅಂತ ಹೇಳ್ತಾ, ಕನ್ನಡ ಶಾಲೆಗಳನ್ನ ನಾವು ಉಳಿಸ್ಬೇಕು ಅಂತ ಹೇಳ್ತಾ, ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಡ್ತಕ್ಕಂಥ ನನ್ನ ಪ್ರೀತಿಯ ತಮ್ಮ ನವೀನ್ ಸಜ್ಜು ಅವರು ಮತ್ತು ರಾಜೇಶ್ ಕೃಷ್ಣ ಅವರು ಬಂದು ನಿಮ್ಮನ್ನ ರಂಜಿಸಿದ್ದಾರೆ. ಅವ್ರಿಗೆ ನನ್ನ ಉತ್ಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನೀಡಿದ. ನೋಡಿ, ಮಳೆ ಹೋಯ್ತು. ಈ ಮುಳಬಾಗಿಲು ಜನ ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾವತ್ತೂ ನಮ್ಮ ಅಡ್ಡಿ ಪಡಿಸಲ್ಲ. ನಿಮಗೆ ಗೊತ್ತಿರಲಿ, ನಾನು 1 ತಿಂಗಳಿಂದ 5ನೇ ತಾರೀಕಿಂದ ನಿನ್ನೆ ರಾತ್ರಿ ತನಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ನನ್ನ ದೇವರನ್ನ ಕೇಳ್ಕೊಂತ ಇದ್ದೆ, ಈ ಕಾರ್ಯಕ್ರಮ ನಡೆಸಬೇಕು. ನನಗೆ ಸ್ಮಾಲ್ ಸರ್ಜರಿ ಆಗಿತ್ತು, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ನಾನು ಬರ್ತೀನೋ ಇಲ್ಲೋ, ಈ ಕಾರ್ಯಕ್ರಮ ನಡೆಸ್ಕೊಡ್ತೀನೋ ನಾನು ದೇವರಲ್ಲಿ ಕೇಳ್ಕೊಂತ ಇದ್ದೆ. ದೇವರಾಗಿ ನಾನು ಕಳಿಸ್ಕೊಟ್ಟಿದ್ದಾರೆ. ಯಾವತ್ತೂ ಹೇಳ್ತೀನಿ, ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತೂ ದೇವರು ಬಂದೇ ಬರ್ತಾನೆ. ಈ ಮುಳಬಾಗಿಲು ಜನತೆ ನಾನು ಅದೃಷ್ಟ ಮಾಡಿರ್ಬೇಕಿಂತ ಕ್ಷೇತ್ರವನ್ನು ನಾನು ಪಡೆದಿರ್ಲಿಕ್ಕೆ ನಾನು ಮನಸ್ಸಿನ ಹೇಳ್ತಾ ಇದ್ದೀನಿ. ಇಲ್ಲಿನ ಜನ ತುಂಬಾ ಮುಗ್ಧ ಜನ, ಸ್ವಾಮಿ ಜನ, ಮೆಚ್ಚಿದ್ರೆ ಏನ್ ಬೇಕಾ ಮಾಡ್ತಕ್ಕಂಥ ಜನ. ಈಗಾಗಲೇ ಪ್ರೂವ್ ಮಾಡಿ ತೋರಿಸಿದ್ರಿ. ಖಂಡಿತವಾಗ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲ ಜನ ತಲೆ ಬಗ್ಸುವಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡೋದಿಲ್ಲ, ಮಾಡಕ್ ಹೋಗುದಿಲ್ಲ. ನೀವು ತಲೆ ಎತ್ತಿ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಡೀ ಮುಳಬಾಗಿಲು ಜನವನ್ನ, ಇಡೀ ಕರ್ನಾಟಕ ಜನ ತಲೆ ಎತ್ತಿ ನೋಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತೇನು ಪ್ರತಿ ವರ್ಷಕ್ಕೂ ಕನ್ನಡ ರಾಜ್ಯೋತ್ಸವವನ್ನ ಇಡೀ ಯಾರೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವೇನ್ ಮಾಡ್ಕೊಡ್ತಾ ಇದೀವಿ. ಈ ಬಾರಿಸು ಕನ್ನಡ ಡಿಂಡಿಮವ್ವ, ಇದು DVG ಹುಟ್ಟಿರ್ತಕ್ಕಂಥ ನಾಡು. ನಮ್ಮೆಲ್ಲರ ಕುಮಾರಿ ಶ್ರೀಮತಿ ಸೌಂದರ್ಯವಾಗಿ ಹುಟ್ಟಿರ್ತಕ್ಕಂಥ ನಾಡು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರವರು ಕೂಡ ಕಲಾವಿದರಿದ್ದಾರೆ, ನಾವು ಕೂಡ ಕಲಾವಿದರು. ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳು ಕುಣಿತಾ ಇದ್ರು, ತುಂಬಾ ಸಂತೋಷ ಆಯ್ತು. ಅಂದ್ರೆ ನಮ್ಮ ಮುಳಬಾಗಿಲು ಹೆಣ್ಮಕ್ಳು ಹಿಂಗೂ ಕುಣಿತಾರೆ ಅಂತ ಇವತ್ತೇ ಅರ್ಥ ಆಗಿದೆ ನನಗೆ. ಇವತ್ತು ತುಂಬಾ ಸಂತೋಷವಾಗಿದೆ. ಇವತ್ತೇನು ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ, ಏನ್ ಜನ ಸೇರಿದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದು ಮುಳಬಾಗಿಲು ದಸರಾ ಮಾಡ್ತಾ ಇದೀವಿ. ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಅರ್ಜುನ್ ಜನ ಮತ್ತು ವಿಜಯ್ ಪ್ರಕಾಶ್ ಅವರ ಜೋಡಿ ಬರ್ತಾ ಇದೆ ನಮ್ಮೂರಿಗೆ. ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಡ್ಲಿಕ್ಕೆ ನಮ್ಮ ಅರ್ಜುನ್ ಜನ ಅವರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೂ ಅದ್ದೂರಿಯಾಗಿ ಮಾಡ್ಕೊಡ್ಲಿಕ್ಕೆ ಇದು ಮಾಡ್ತಾರೆ. ಅದ್ರ ಮತ್ತೆ ನನ್ನೊಂದು ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ. ಇಡೀ ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲ ಕಲಾವಿದರು, ವಿಜಯ್ ದೇವರಕೊಂಡ ಹಿಡಿದು ಎಲ್ಲ ಕಲಾವಿದರು ಕೂಡ ಮುಳಬಾಗಿಲು ಬರ್ತಾ ಇದ್ದಾರೆ. ನನ್ನ ಮೂವಿ ರಿಲೀಸ್ ಅನ್ನ ಇಲ್ಲ ಮಾಡ್ತಾ ಇದ್ದೀನಿ. ನನ್ನ ಪ್ರೀ ರಿಲೀಸ್ ಮೂವಿಯನ್ನ ಇಡೀ ಮುಳಬಾಗಿಲು ತಾಲೂಕಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಶೇಖರ್ ಮಾಸ್ಟರ್, ಜಾನಿ ಮಾಸ್ಟರ್ ಎಲ್ಲರೂ ಬಂದು ನನ್ನ ಮೂವಿ ರಿಲೀಸ್ ಮಾಡ್ತಾರೆ. ನಿಮ್ಮೆಲ್ಲರ ಮುಂದೆ ಇಡೀ ಚಿತ್ರರಂಗ 4 ಚಿತ್ರಗಳನ್ನು ಕೊಟ್ಟಿದ್ದೀನಿ, ಇನ್ನೂ ಉನ್ನತವಾಗ್ಲಿ ಕೊಡ್ತೀನಿ. ಆ ಒಂದು ದೊಡ್ಡ ಸಾಂಗ್ ನ ನಿಮ್ಮ ಮುಂದೆ ರಿಲೀಸ್ ಮಾಡ್ತಾ ಇದ್ದೀನಿ. ಇದೇ ತರ ಬಂದು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ಏನಾದ್ರೂ ತಪ್ಪಾಗಿದ್ರೆ ಶಾಸಕರಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ, ಲೇಟ್ ಆಗಿದೆ, ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ. ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡ್ಲಿಕ್ಕೆ ನನಗೆ ಧೈರ್ಯ ಕೊಡಿ, ನನಗೆ ಸಹಕಾರ ಕೊಡಿ. ಖಂಡಿತವಾಗ್ಲೂ ಏನಾದ್ರೂ ನಮ್ಗೇನು ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಮಾಡ್ತಾ ಇದ್ರೆ, ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾನು ಮುನ್ನುಗ್ತಾ ಇದ್ದೀನಿ. ಖಂಡಿತವಾಗ್ಲೂ ತಪ್ಪಿದ್ರೆ ನಿಮ್ಮ ಮನೆ ಮಗು ತರ ಮುಂದುವರಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಶಾಸಕರ ತಲೆಬಾಗಿ ನಮಸ್ಕರಿಸೋದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಹಾಗೂ ನನ್ನ ಅತಿಥಿಯನ್ನು ಸ್ವೀಕಾರ ಮಾಡಿ ಇದಕ್ಕೆ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ, ಎಲ್ಲ ನನ್ನ ಕನ್ನಡ ಸಂಘಟನಾ ಪದಗಳಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಆಗ ಎಲ್ಲ ನನ್ನ ಕಷ್ಟ ಬಿದ್ದಿರ್ತಕ್ಕಂಥ ಹುಡುಗರಿಗೆ, ಈ ಸ್ಟೇಜ್ ಅಲಂಕಾರ ಮಾಡ್ತಕ್ಕಂಥ ಗುರು ಚೇತನ್ ಅವರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ನಾಯಕರಿಗೂ ಥ್ಯಾಂಕ್ಸ್ ಹೇಳ್ತಾ,
ಒಂದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಗುರುಚೇತನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಗೊಂದು ಮೊಮೆಂಟ ಇದೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ ಹೋಗ್ಲಿ. ನಮ್ಮ ಕೋಲಾರ ಜಿಲ್ಲೆದ ಯಾರು ಹೋಗ್ತಾ ಇರ್ಲಿಲ್ಲ. ನಾನು ಮನಸ್ಸು ಮಾಡಿದ್ದೀನಿ, ನೀವು ಮನಸ್ಸು ಮಾಡಿದ್ರೆ ಅದೇ DKD ಇಲ್ಲಿ ತರ್ತೀನಿ. ಕಲಾವಿದರು ನಮ್ಮಲ್ಲಿ ಇದ್ದಾರೆ, ನಮ್ಮ ಮಕ್ಕಳು ಕಲಾವಿದರು ಇದ್ದಾರೆ, ಅವ್ರಿಗೆ ವೇದಿಕೆ ಮಾಡ್ಕೊಡ್ಬೇಕು. ಖಂಡಿತಕ್ಕೆ ವೇದಿಕೆ ಮಾಡಿಕೊಟ್ರೆ ನಮ್ಮ ಮಕ್ಕಳು ಕೂಡ ಮೇಲೆ ಬರ್ತಾರೆ. ನಮ್ಮ ಮಕ್ಕಳು ಮುಂದೆ ದೊಡ್ಡ ಮಟ್ಟಕ್ಕೆ ಹೋದಾಗ ನಮಗೆಲ್ಲ ಒಂದು ಕಡೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಆಯೋಜನೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ಅದೇ ರೀತಿ ಇರ್ಲಿ ಅಂತ ಹೇಳ್ತಾ ಈಗಾಗಲೇ DKD ನಮ್ಮ ಹುಡುಗ ಮುಳಬಾಗಿಲ ಯಶವಂತ್ ಅಂತ ಆಡ್ತಾ ಇದ್ದಾನೆ, ಅವನಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ವೇದಿಕೆಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಗುರುಚೇತನ್ ಅವರಿಗೆ ವಿಶೇಷವಾಗಿ ತುಂಬಾ ದೊಡ್ಡ ಚೆನ್ನಾಗಿ ಅಲಂಕಾರ ಮಾಡಿದರೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮಳೆ ನಿಂತಿದೆ. ಇದು ಶುಭ ಸೂಚನೆ ಅಷ್ಟೇ, ಮಳೆ ಶುಭ ಸೂಚನೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ.